ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈ ಕೇಸಿನ ವಾದ ವಿವಾದವನ್ನು ಆಲಿಸಿದ ನಂತರ ನಾನು ಈ ಕೇಸಿನ ಬಗ್ಗೆ ತೀರ್ಪು ನೀಡುತ್ತಲಿದ್ದೇನೆ. ಶ್ರೀನಿವಾಸರವರು ಹೇಳಿದ ಹಾಗೆ ಸಂತೋಷ್ ಮತ್ತು ಹರೀಶ್ ಎಂಬುವರು ಅವರಿಗಾಗಿ ಅವರ ತಂದೆ ಶ್ರೀನಿವಾಸ್ ಅವರು ಖರ್ಚು ಮಾಡಿರೋ ಪೂರ್ತ ಹಣವನ್ನು ಅವರಿಗೆ ಹಿಂತಿರುಗಿಸಬೇಕೆಂದು ಈ ಕೋರ್ಟು ಆದೇಶಿಸುತ್ತಿದೆ. ಮೊದಲನೆಯ ಮಗ ಸಂತೋಷ್ ಒಳ್ಳೆಯ ಕೆಲಸದಲ್ಲಿ ಇರುವುದರಿಂದ ಒಳ್ಳೆಯ ಸಂಬಳವನ್ನು ಪಡೆಯುತ್ತಿರುತ್ತಾರೆ. ಜೊತೆಗೆ ಸ್ವಂತ ಮನೆ ಇರೋದು ಅವರಿಗೆ ಹಣ ಕೊಡೋ ಶಕ್ತಿ ಇದೆ ಎಂದು ಈ ಕೋರ್ಟು ಮನಗಂಡಿದೆ. ಈ ದಿನದಿಂದ ಇನ್ನು 15 ದಿವಸದ ಒಳಗಡೆ ಪೂರ್ತ ಹಣವನ್ನು ಸಂತೋಷ್ ರವರು ಶ್ರೀನಿವಾಸ್ರವರಿಗೆ ಕೊಡಬೇಕೆಂದು ಈ ಕೋರ್ಟು ಆದೇಶ ನೀಡಿರುತ್ತದೆ. ಇನ್ನು ಎರಡನೆಯ ಮಗ ಹರೀಶ್ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಕೆಲಸ ಇಲ್ಲದೆ ಇರುವುದರಿಂದ ಅವರಿಗೆ 3 ತಿಂಗಳುಗಳ ಕಾಲಾವಕಾಶ ನೀಡಿರುತ್ತದೆ. ಈ ಸಮಯದಲ್ಲಿ ಕೆಲಸವನ್ನು ಹುಡುಕಿಕೊಂಡು ತನಗೆ ಬರುವ ಸಂಬಳದಲ್ಲಿ ಒಟ್ಟಾಗೆ 24 ತಿಂಗಳಲ್ಲಿ ಪೂರ್ತ ಹಣವನ್ನು ಶ್ರೀನಿವಾಸರವರಿಗೆ ನೀಡಬೇಕೆಂದು ಆದೇಶ ನೀಡಿರುತ್ತದೆ. ಅದು ತಪ್ಪಿದಲ್ಲಿ ಜೈಲು ವಾಸ ಅನುಭವಿಸಬೇಕಾಗುತ್ತದೆ. ಯುವರ್ ಆನರ್, ನನಗೆ ಇಲ್ಲಿ ತನಕ ಕೆಲಸ ಇರಲಿಲ್ಲ. ಈಗ ಹೇಗೆ ಸಿಗತ್ತೆ ಹೇಳಿ? ಅದು ಅಲ್ಲದೆ 24 ತಿಂಗಳು 2 ವರ್ಷದಲ್ಲಿ ಅವ್ರ ದುಡ್ಡನ್ನು ಹೇಗೆ ತೀರ್ಸೋಕ್ಕಾಗತ್ತೆ? ದಯವಿಟ್ಟು ಏನು ಸ್ವಲ್ಪ ಟೈಮ್ ಬೇಕು ನನಗೆ, ಪ್ಲೀಸ್. ನಿನ್ನ ಎಜುಕೇಷನ್ ಏನು? BM.Tech. ಅಲ್ಲ, ಈಗಿನ ಕಾಲದಲ್ಲಿ B.Tech ಮಾಡ್ಕೊಂಡವರೇ ಒಳ್ಳೆ ಸಂಬಳ ತಗೋತಾರೆ. ಅಂಥದ್ರಲ್ಲಿ M.Tech ಮಾಡಿದ್ಯಾ? ನಿನಗೆ ಇನ್ನೂ ಹೆಚ್ಚಿಗೆ ಸಂಬಳ ಬರುವಂಥ ಕೆಲಸ ಹುಡುಕ್ಬೋದಲ್ಲ. ಜೊತೆಗೆ ಈ ನಮ್ಮ ತಂದೆ ತಾಯಿಗೆ ಹಣ ಕೊಡಬೇಕು ಅನ್ನೋ ಅಭಿಪ್ರಾಯ ಇಟ್ಕೊಂಡು ದುಡಿದ್ರೆ ಎಲ್ಲವೂ ಸಾಧ್ಯ ಇದೆ. ಯಾಕೆ ಮಾಡಬಾರ್ದು? ಅಲ್ಲ ಯುವರ್ ಆನರ್, ನಾನು ಆ್ಯಕ್ಚುಲಾಗಿ ನೋಡಿ, ನೀವು ಸಾಲ ತೊಗೊಂಡಾದರೂ ಅವ್ರಿಗೆ ತೀರಿಸಲೇಬೇಕು. ಇಲ್ಲ ಅಂದರೆ ಅಲ್ಲಿ ತನಕ ನೀವು ಜೈಲಲ್ಲಿ ಇರಬೇಕಾಗತ್ತೆ. ಬೇಡ ಬಿಡಿ. ನೋಡಿ, ನಿಮ್ಗಿನ್ನೂ ವಯಸ್ಸಿದೆ, ಆದರೆ ಅವ್ರು ಹೇಗೆ ದುಡಿಬೇಕು ಈ ವಯಸ್ಸಲ್ಲಿ? ನಿಮ್ಗೆ ಅಪ್ಪ ಅಮ್ಮ ಬೇಡ ಅಂದಮೇಲೆ ಅವ್ರ ಆಸ್ತಿ ಹಾಕ್ಬೇಕು ನಿಮಗೆ. ನಿಮ್ಮ ತಾಯಿ ಒಪ್ಪಿಗೆ ಇಲ್ಲದೆ ಆ ಆಸ್ತಿ ನಿಮಗೆ ಬರೋದೇ ಇಲ್ಲ. ನಿಮ್ಮ ತಾಯಿಗೆ ಅವ್ರ ತಂದೆ ಮೇಲಿರೋ ಅಭಿಮಾನ ನಿಮಗೆ ಇಲ್ವಲ್ರಿ? ಸಂಬಂಧನೇ ಬೇಡ ಅಂದಮೇಲೆ ಆಸ್ತಿ ಹಾಕಬೇಕು? ಲಾಯರ್ ಅವರೇ, ನೀವು ಆಸ್ತಿ ಬೇಕು ಅಂತ ಕೇಸ್ ಹಾಕಿದ್ದೀರಲ್ಲ, ಅದು ಈ ಕೂಡಲೇ ವಜಾ ಮಾಡ್ತೀನಿ ನಾನು. ಶ್ರೀನಿವಾಸ್ ಅವರೇ, ಸ್ವಾಮಿ, ಸರಿಯಾದ ಸಮಯಕ್ಕೆ ನಿಮಗೆ ದುಡ್ಡು ಕೊಡಲಿಲ್ಲ ಅಂದರೆ ನೀವು ಮತ್ತೆ ಕೋರ್ಟಿಗೆ ಬರ್ಬೋದು. ಆವಾಗ ಕೋರ್ಟ್ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೆ. ಸರಿ ಸ್ವಾಮಿ. ಲಕ್ಷ್ಮೀ ನಿವಾಸ